ಸೊ ಗೈಸ್ ಇವತ್ತು ಹೊಸ ಚಾಲೆಂಜ್ ತಗೊಂಡ್ಬಂದಿದ್ದೀನಿ. ಬಟ್ ಆದ್ರೆ ನಿಮ್ಗಲ್ಲ ಈ ಚಾಲೆಂಜ್ ನನಗೆ. ಅಟ್ ಪ್ರೆಸೆಂಟ್ 2.5K ಫಾಲೋವರ್ಸ್ ಇದ್ರ ಇದನ್ನ 100K ಮಾಡೋದೇ ನನಗಿರೋ ಚಾಲೆಂಜ್. ಇನ್ ಮುಂದೆ ಡೈಲಿ ವ್ಲಾಗ್ಸ್ ಬರುತ್ತೆ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಡೇ 1 ಆಫ್ 100K ಫಾಲೋ ಮಾಡೋ ಫಸ್ಟ್ ವ್ಲಾಗ್ ಇದು. ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ 4 ಗಿಣಿ ಮರಿನ ನಾವ್ ಏನೇನ್ ಮಾಡಿದ್ವಿ ಅಂತ ನೀವು ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊ ಬಂದ್ಬಿಡಿ. ಬಟ್ ಆದ್ರೆ ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ದೇವ್ರು ಇನ್ನೊಂದೇನೋ ಮಾಡಿರ್ತಾರೆ. ಯಾಕೆ ಹಿಂಗ್ ಹೇಳ್ತಿದೀನಿ ಅಂದ್ರೆ ಊರಿಂದ ಒಂದ್ ಕಾಲ್ ಬಂತು, ಅರ್ಜೆಂಟ್ ಊರಿಗೆ ಬಾ ಅಂತ ಅಂದ್ರು. ಊರ ಹತ್ರ ಬರ್ತಾ ಇರಬೇಕಾದ್ರೆ ನವಿಲ್ ನೋಡ್ದೆ, ಸಕ್ಕದಾಗಿತ್ತು. ನಾನ್ ನಿಂತು ನಿಧಾನ ನೋಡ್ಕೊಂಡು ಎಲ್ಲಿ ಹೋಗ್ತಾ ಇದೀನಿ, ನನ್ನ ನೋಡಿ ಗಾಬರಿ ಮಾಡ್ಕೊಂಡು ಓಡ್ತಾ ಇದ್ವು ಎಲ್ಲಾ ನವಿಲು. ಅಲ್ಲಿ ನಿಂತ್ಕೊಂಡ್ ನೋಡಬೇಕಾದ್ರೆ 3 ನವಿಲ್ ಇತ್ತು. ಇದ್ರಲ್ಲಿ ಗಂಡನವಿಲು ಹೆಣ್ಣವಿಲು ಯಾವ್ದಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಬಂದ ಮಳೆ ಸಿಡ್ಲು ಗುಡುಗು ಇದಕ್ಕೆ 2 ಗಿಣಿ ಪೆಟ್ಟು ತಿನ್ಬಿಟ್ಟಿತ್ತು. ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಹೊಡ್ತಾ ಬಿತ್ತು ಗೊತ್ತಿಲ್ಲ, ಬಟ್ ಆದ್ರೆ ಈ ಮಳೆಗಾಳಿ ಆನೆಗಲ್ಲಿಗೆ ತುಂಬಾ ಹೊಡ್ತಾ ಬಿದ್ದಿದೆ ಪಕ್ಷಿಗಳಿಗೆ. ಇವಾಗ 4 ಪಕ್ಷಿನ ಕೊಟ್ಟು ಬಂದ್ವಿ, ಇವಾಗ ಮತ್ತೆ 2 ಪಕ್ಷಿ ಈ ತರ ಆಗಿದೆಯಲ್ಲ ಅಂತ ಮತ್ತೆ ಬೇಜಾರಾಯ್ತು. ಸೊ ಏನು ಮಾಡಕ್ಕಾಗಲ್ಲ, ಇವಾಗ ಇರೋದನ್ನ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ಸ್ವಲ್ಪ ಸೆಕ್ಯೂರ್ ಮಾಡಿ ಇದನ್ನ ಕೊಡೋದ್ ಬದಲು ಇವಾಗ ಆಲ್ಮೋಸ್ಟ್ ಇದು ದೊಡ್ಡ ಗಿಳಿನೇ, ಇಲ್ಲೇ ಆರಾಗ್ ಬಿಡೋಣ. ಒಂದು 10 to 15 ಡೇಸ್ ಒಳಗೆ ಇದು ರಿಕವರಿ ಆಗ್ಬಿಡುತ್ತೆ. ಈ ರೆಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಆಲ್ಮೋಸ್ಟ್ 6 ಪಕ್ಷಿ ಆಗಕ್ ಬಂದಿದೆ. ರೆಸ್ಕ್ಯೂ ಮಾಡ್ಬಿಟ್ಟು ಅದಾದ್ಮೇಲೆ ಬಿಟ್ಬಿಡೋಣ. ಆಕ್ಚುಲಿ ಇವತ್ತು ನನ್ನ ಬರ್ಡೇ April 4. ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನಾವು 100K ಹೊಡಿಲೇಬೇಕು. ಫಾಲೋ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಲವ್ ಯು, ಟೇಕ್ ಕೇರ್, ಬಾಯ್. ಫಾಲೋ ಮೋರ್.